ಕೃಪಾಪೂರ್ಣನಾದ ಯೇಸಯ್ಯನ ನಾಮದಲ್ಲಿ ಎಲ್ಲ ದೇವರ ಮಕ್ಕಳಿಗೂ ವಂದನೆಗಳು. ಮತ್ತೊಂದು ಸಮಯ ಆತನ ಕೃಪೆಯಿಂದ ಅನುಗ್ರಹಿಸಿದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಕಣ್ಣೀರಿನ ಮೊರೆಗಳು ಏಳು ಪ್ರಕಾಶಿಸು, ಕರ್ತನ ಬೆಳಕು ನಿನಗೆ ಬಂತು. ಇವತ್ತು ನಾವು ಧ್ಯಾನಿಸುವ ದೇವರ ವಾಕ್ಯವು ಯೆಹೋವ ನಿಸ್ಸಿ. ಸತ್ಯವೇದ ಭಾಗ ವಿಮೋಚನ ಕಾಂಡ 17ನೇ ಅಧ್ಯಾಯದ 15ನೇ ವಚನ. ಆ ಸ್ಥಳದಲ್ಲಿ ಮೋಸೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. ಈ ವಚನದ ಹಿನ್ನೆಲೆ ಅಮಾಲೇಕ್ಯರ ವಿರುದ್ಧವಾಗಿ ಯುದ್ಧವಾಗಿದೆ. ಇಸ್ರಾಯೇಲರು ರೆಫೀದೀಮಿನಲ್ಲಿ ಇದ್ದಾಗ ಅಮಾಲೇಕ್ಯರು ಅವರ ಮೇಲೆ ದಾಳಿ ಮಾಡಿದರು. ಆಗ ಮೋಸೆಯು ಬೆಟ್ಟದ ಮೇಲೆ ದೇವರ ದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತನು. ಮೋಸೆ ಕೈಗಳು ಮೇಲಕ್ಕೆತ್ತಿದಾಗ ಇಸ್ರಾಯೇಲರು ಜಯಿಸಿದ್ದರು. ಕೈಗಳು ಕೆಳಗಾದಾಗ ಅಮಾಲೇಕ್ಯರು ಬಲ ಹೊಂದುತ್ತಿದ್ದರು. ನಂತರ ಆರೋನನು ಮತ್ತು ಹೂರರು ಮೋಸೆಯ ಕೈಗಳನ್ನು ತೂಗಿ ಹಿಡಿದರು. ಕೊನೆಗೆ ದೇವರು ಇಸ್ರಾಯೇಲರಿಗೆ ಜಯ ಕೊಟ್ಟನು. ಆ ಜಯದ ನಂತರ ಮೋಸೆ ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. ಯೆಹೋವ ನಿಸ್ಸಿ ಎಂದರೆ ಧ್ವಜ ಅಥವಾ ಜಯದ ಸಂಕೇತ. ಅದರ ಅರ್ಥ ಯೆಹೋವನೇ ನನ್ನ ಧ್ವಜವು, ಯೆಹೋವನೇ ನನ್ನ ಜಯ. ಯುದ್ಧದಲ್ಲಿ ಸೈನಿಕರು ಧ್ವಜವನ್ನು ನೋಡಿ ಧೈರ್ಯಪಡುವಂತೆ ದೇವರ ಜನರು ದೇವರನ್ನು ನೋಡಿ ಬಲಗೊಳ್ಳುತ್ತಾರೆ. ಕರ್ತನಲ್ಲಿರುವ ಪ್ರೀತಿಯ ದೇವರ ಮಕ್ಕಳೇ, ಸಹೋದರ ಸಹೋದರಿಯರೇ, ಇವತ್ತು ನಾವು ಒಂದು ಆಳವಾದ ಸತ್ಯವನ್ನ ತಿಳಿದುಕೊಳ್ಳೋಣ ಮತ್ತು ಆಳವಾದ ಸತ್ಯದಲ್ಲಿರುವಂಥ ಜಯವನ್ನ ಕಂಡುಕೊಳ್ಳೋಣ. ಮೊದಲನೇದಾಗಿ ನೋಡೋಣ, ದೇವರು ನಮ್ಮ ಯುದ್ಧಗಳ ಮಧ್ಯದಲ್ಲಿ ನಿಂತುಕೊಳ್ಳುವರು. ಈ ಭೂಲೋಕ ಎನ್ನುವಂಥ ಯುದ್ಧ ಭೂಮಿಯಲ್ಲಿ ಕರ್ತನಾದ ಯೆಹೋವ ನಿಸ್ಸಿಯಾಗಿ ನಮ್ಮನ್ನು ಸಾಗಿಸಲು ಆತನು ಶಕ್ತನಾಗಿದ್ದಾನೆ. ಇಸ್ರಾಯೇಲರು ತಮ್ಮ ಬಲದಿಂದ ಗೆಲ್ಲಲಿಲ್ಲ, ದೇವರ ಸಹಾಯದಿಂದ ಗೆದ್ದರು. ಕರ್ತನಲ್ಲಿರುವ ನಮ್ಮೆಲ್ಲರಿಗೂ ಈ ಮಾತು ಅನ್ವಯಿಸುತ್ತದೆ. ಕೆಲವೊಮ್ಮೆ ಕುಟುಂಬದ ಹೋರಾಟ, ಸಾಲದ ಒತ್ತಡ, ಅನಾರೋಗ್ಯದ ಸಮಸ್ಯೆ, ಪಾಪದ ಹೋರಾಟ, ನಿರಾಸೆಗಳು ಇವು ಮನುಷ್ಯನ ಜೀವನದಲ್ಲಿ ಬರುವಂಥ ಅನೇಕ ದೊಡ್ಡ ಸಂಗತಿಗಳು. ಆದರೆ ಕರ್ತನನ್ನು ಹುಡುಕುವುದಾದರೆ, ಆತನ ಸಾನ್ನಿಧ್ಯ ಬಯಸುವುದಾದರೆ, ಇವುಗಳ ಮಧ್ಯದಲ್ಲಿ ದೇವರು ಹೇಳುತ್ತಾನೆ, ನೀನು ಒಬ್ಬನೇ ಹೋರಾಟ ಮಾಡುವುದು ಅಲ್ಲ. ಕರ್ತನು ಹೇಳುತ್ತಾನೆ, ನಾನು ನಿನಗೆ ಧ್ವಜವಾಗಿ ನಿಂತಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ಆತನನ್ನು ಹುಡುಕುವವರೇ, ನಾವು ಒಬ್ಬರೇ ಅಲ್ಲ, ನಾವು ಒಂಟಿಯಲ್ಲ. ನಮ್ಮ ಸಹಾಯಕನು, ನಮ್ಮ ಜಯದ ಧ್ವಜವೂ ಆಗಿರುವಂಥ ಯೆಹೋವ ನಿಸ್ಸಿ ಆಗಿರುವಂಥ ದೇವರು ನಮ್ಮ ಜೊತೆಯಲ್ಲಿರುವ ಆತನಾಗಿದ್ದಾನೆ. ಎರಡನೇದಾಗಿ, ಕೈಗಳು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡುವ ಸಂಕೇತ. ಮೋಸೆಯು ಕೈಗಳು ಮೇಲಕ್ಕೆ ಎತ್ತಿದಾಗ ಜಯವು ಬರುತ್ತಿತ್ತು. ಅದರ ಅರ್ಥ, ಪ್ರಾರ್ಥನೆ ನಿಂತರೆ ಆತ್ಮಿಕ ಬಲವು ಕುಗ್ಗುತ್ತದೆ. ದೇವರ ಸನ್ನಿಧಿ ಉಳಿದರೆ ಶತ್ರು ಸೋಲುತ್ತಾನೆ. ಕೆಲವರು ಹೇಳುತ್ತಾರೆ, ಯಾಕೆ ಕಷ್ಟಗಳು, ನೋವುಗಳು? ಬಹುಶಃ ದೇವರ ಸನ್ನಿಧಿಯಿಂದ ದೂರವಾಗಿರುವಂಥ ಕಾರಣಗಳಾಗಿರಬಹುದು. ಮೂರನೇದಾಗಿ, ಆರೋನನು ಮತ್ತು ಹೂರರ ಒಂದು ಮಹತ್ವ ಸೇವೆಯನ್ನು ನೋಡೋಣ. ಪ್ರೀತಿಯ ದೇವರ ಮಕ್ಕಳೇ, ಮೋಸೆಯ ಕೈಗಳು ದಣಿದಾಗ ಇದೊಂದು ಮಹತ್ವವಾಗಿದೆ. ದೇವರು ನಮ್ಮ ಜೀವನದಲ್ಲಿ ಕೆಲವೊಬ್ಬರನ್ನ ಕಳಿಸುತ್ತಾನೆ. ಪ್ರಾರ್ಥಿಸುವ ಸ್ನೇಹಿತರು, ಧೈರ್ಯ ಕೊಡುವವರು, ಆತ್ಮಿಕ ನಾಯಕರು, ಕುಟುಂಬಕ್ಕೆ ಬೆಂಬಲ ತೋರಿಸುವರು. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವನಕ್ಕೆ ಬೇಕಾದ ಸಹಾಯಕರನ್ನು ಆತನು ಬರಮಾಡುತ್ತಾನೆ. ನೋಡಿರಿ, ಒಬ್ಬನೇ ಒಬ್ಬನು ಎಲ್ಲ ಯುದ್ಧಗಳನ್ನು ಗೆಲ್ಲಲು ಸಾಧ್ಯವಿಲ್ಲ. ಜೀವನದ ಒಂದು ಉದಾಹರಣೆ, ಒಬ್ಬ ರೈತನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಬಿಸಿಲು, ಮಳೆ, ಕಷ್ಟ ಎಲ್ಲವೂ ಎದುರಾಯಿತು. ಒಂದು ದಿನ ಅವನು ತನ್ನ ಹೊಲದ ಮಧ್ಯದಲ್ಲಿ ಒಂದು ಕಂಬವನ್ನು ನಿಲ್ಲಿಸಿ ಅದರ ಮೇಲೆ ಬಾವುಟವನ್ನು ಕಟ್ಟಿದನು. ಯಾರೋ ಕೇಳಿದರು, ಇದು ಯಾಕೆ? ಅವನು ಹೇಳಿದನು, ಗಾಳಿ ಬಿರುಗಾಳಿ ಬಂದರೂ ಈ ಬಾವುಟವು ನನಗೆ ನೆನಪಿಸುತ್ತದೆ, ನಾನು ಇನ್ನು
ಸೋತಿಲ್ಲ. ಹಾಗೆಯೇ ಯೆಹೋವ ನಿಸ್ಸಿ ಅಂದರೆ ಕಷ್ಟದ ಪರಿಸ್ಥಿತಿಗಳಲ್ಲಿ ದೇವರು ಇನ್ನೂ ನಮ್ಮ ಜೊತೆಯಲ್ಲಿದ್ದಾನೆ ಎಂಬ ಆ ಜಯದ ಶಬ್ದವು ನಮಗೆ ಧೈರ್ಯಪಡಿಸುವಂಥದ್ದಾಗಿದೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಹಲವಾರು ಯುದ್ಧಗಳು ಇದ್ದಾವೆ. ಆದರೆ ನಮ್ಮ ಧ್ವಜವು ಇನ್ನೂ ನೆಲಕ್ಕೆ ಬಿದ್ದಿಲ್ಲ. ಯಾಕೆ ಅಂದರೆ ನಮ್ಮ ಧ್ವಜದ ಹೆಸರು ಯೆಹೋವ ನಿಸ್ಸಿ ಆಗಿದೆ. ಆಮೇನ್. ಸೈತಾನನು ಹೇಳುವನು ನೀನು ಬೀಳುವೆ, ಆದರೆ ದೇವರು ಹೇಳುವನು ನೀನು ಜೀವಿಸುವೆ, ಜಯ ಹೊಂದುವೆ. ನಮ್ಮ ಬಲದಿಂದ ನಮ್ಮ ಪ್ರತಿಬಿಂಬದಿಂದ ಅಲ್ಲ, ಯೆಹೋವ ನಿಸ್ಸಿಯ ಕೃಪೆಯಿಂದ ನಾನು ನಿಂತಿದ್ದೇನೆ. ಕೀರ್ತನೆ 121 ಅಧ್ಯಾಯದ 1-2 ವಚನ. ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು. ಸೇವೆಗಳಲ್ಲಿ ಕಷ್ಟಗಳು, ಹೋರಾಟಗಳು, ಅವಮಾನಗಳು ಬರ್ತವೆ. ಯುದ್ಧಗಳು ಮತ್ತು ಜನರು ವಿರುದ್ಧವಾಗಿ ನಿಂತುಕೊಳ್ಳುತ್ತಾರೆ. ಆದರೆ ಒಬ್ಬನಿಂದ ಯಾವುದೂ ಸಾಧ್ಯವಿಲ್ಲ. ಇಲ್ಲಿ ಆರೋನನು ಮತ್ತು ಹೂರರ ಘಟನೆ ಕೇವಲ ಮೋಸೆ ಕೈ ಹಿಡಿದ ಕಥೆಯಲ್ಲ. ಅದು ಸಹಾಯ ಮಾಡುವ ಸೇವೆ ಎಷ್ಟು ಮಹತ್ವವಾದ್ದೆಂಬುದನ್ನು ಅದ್ಭುತವಾಗಿ ತೋರಿಸುತ್ತದೆ. ಅವರು ಯುದ್ಧಕ್ಕೆ ಓಡಲಿಲ್ಲ, ದೊಡ್ಡ ಭಾಷಣ ಮಾಡಲಿಲ್ಲ, ತಮ್ಮ ಹೆಸರನ್ನು ಎತ್ತಲಿಲ್ಲ. ಸರಳವಾಗಿ ಮೋಸೆಯ ಕೈಗಳನ್ನು ಹಿಡಿದರು. ಎಂಥ ಅದ್ಭುತವಾದ ಮನಸ್ಸಲ್ಲವೇ? ಆದರೆ ಒಂದು ಸಣ್ಣ ಸಹಾಯವೇ ಒಂದು ಜನಾಂಗದ ಜನಕ್ಕೆ ಕಾರಣವಾಯಿತು. ಯೆಹೋಶುವನು ಕೆಳಗೆ ಯುದ್ಧ ಮಾಡುತ್ತಿದ್ದನು, ಮೋಸೆಯು ಬೆಟ್ಟದ ಮೇಲೆ ಪ್ರಾರ್ಥಿಸುತ್ತಿದ್ದನು. ಆದರೆ ಆರೋನನು ಮತ್ತು ಹೂರರು ಮಧ್ಯ ಸೇವೆ ಮಾಡುತ್ತಿದ್ದರು. ಪ್ರೀತಿಯ ದೇವರ ಮಕ್ಕಳೇ, ಅವರು ಹೇಳಲಿಲ್ಲ ನಮ್ಮ ಚಿಕ್ಕ ಕೆಲಸವೆಂದು. ಬಹಳ ಸರಿ ನಾವು ಅಂದ್ಕೊಳ್ತೀವಿ, ನನಗೆ ಚಿಕ್ಕ ಸೇವೆ ಕೊಟ್ಟರು, ಬರೀ ಒಂದು ಹಾಡು ಹಾಡಲಿಕ್ಕೆ ಕೊಟ್ಟರು, ಬರೀ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಕೊಟ್ಟರು, ಬರೀ ಒಂದು ವಿಜ್ಞಾಪನೆ ಕೊಟ್ಟರು, ಬರೀ ಒಂದು ಚಿಕ್ಕದಾದ ನನಗೆ ಕೆಲಸವನ್ನು ಕೊಟ್ಟರು ಎಂಬುದಾಗಿ ನಾವು ಬಹಳ ಸರಿ ಅಂದ್ಕೊಳ್ತೇವೆ. ಪ್ರಿಯ ಸಹೋದರರೇ, ಅವರು ಅರ್ಥ ಮಾಡಿಕೊಂಡರು, ಮೋಸೆಯ ಕೈಗಳು ಕೆಳಗೆ ಇಳಿಸಿದರೆ ಜನರು ಸೋಲುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಕೆಲವೊಬ್ಬರು ಸಭೆಯಲ್ಲಿ ಯಾವ ರೀತಿಯಲ್ಲಿ ಸೇವೆ ಮಾಡುತ್ತಾರೆ ನೋಡಿ. ಕೆಲವೊಬ್ಬರು ಸಭೆಯಲ್ಲಿ ಹಾಡನ್ನು ಹಾಡುತ್ತಾರೆ, ಕೆಲವೊಬ್ಬರು ಪ್ರಸಂಗ ಮಾಡುತ್ತಾರೆ, ಆದರೆ ಕೆಲವೊಬ್ಬರು ಮೌನವಾಗಿ ಸಹಾಯ ಮಾಡುತ್ತಾರೆ. ಕೆಲವೊಬ್ಬರು ಎಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಸೇವೆ ಮಾಡುತ್ತಾರೆ ನೋಡಿ. ಕುರ್ಚಿ ಜೋಡಿಸುವರು, ಪ್ರಾರ್ಥಿಸುವರು, ಸೇವಕರಿಗೆ ಊಟ ಕೊಡುವವರು, ಧೈರ್ಯ ಹೇಳುವರು, ಕಣ್ಣೀರು ಒರೆಸುವರು. ಜನರು ಅವರ ಸೇವೆಯನ್ನು ಗಮನಿಸದೇ ಹೋಗಿರಬಹುದು, ಆದರೆ ದೇವರು ಅವರನ್ನು ನೋಡುತ್ತಾ ಇದ್ದಾನೆ. ಈ ದಿನಮಾನಗಳಲ್ಲಿ ದಣಿದ ಕೈಗಳನ್ನು ಹಿಡಿಯುವುದೇ ನಿಜವಾದ ಸೇವೆಯಾಗಿದೆ. ಮೋಸೆ ಮಹಾನ್ ನಾಯಕನು, ಆದರೆ ಒಂದು ಸಮಯದಲ್ಲಿ ಅವನು ದಣಿದನು. ಒಂದು ದೊಡ್ಡ ಸತ್ಯವೇನೆಂದರೆ, ದೇವರ ಸೇವಕನು ಕೂಡ ದಣಿದು ಹೋಗುತ್ತಾನೆ. ಕೆಲವೊಮ್ಮೆ ಆತ್ಮೀಕವಾಗಿ ದಣಿದು ಹೋದಂಥ ಸಂಗತಿಗಳು, ಕೆಲವೊಮ್ಮೆ ಆತ್ಮೀಕವಾಗಿ ದಣಿಯುವುದು, ಕೆಲವೊಮ್ಮೆ ಕುಟುಂಬದ ಒತ್ತಡ, ಕೆಲವೊಮ್ಮೆ ಜನರಿಂದ ಬರುವಂಥ ಟೀಕೆಗಳು, ಕೆಲವೊಮ್ಮೆ ಒಂಟಿತನದ ನಿರಾಸೆಗಳು. ಅಂಥ ಸಮಯದಲ್ಲಿ ಆರೋನನಂಥವರು, ಹೂರನಂಥವರು ಬೇಕಾಗಿರುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಸತ್ಯವಾದ ಸೇವೆ ಅಂದರೆ ಬೀಳುವಂಥವರನ್ನು ಎತ್ತುವಂಥದ್ದೇ ನಿಜವಾದ ಸೇವೆಯಾಗಿದೆ. ಸೇವೆ ಮಾಡಿದವರು ಕೂಡ ಜಯದಲ್ಲಿ ಭಾಗಿಯಾದರು. ಯುದ್ಧ ಮುಗಿದ ಮೇಲೆ ಅವರಿಗೆ ಜಯವು ಸಿಕ್ಕಿತು. ಜಯವು ಮೋಸೆಗೆ ಮಾತ್ರವಲ್ಲ, ಯೆಹೋಶುವನಿಗೆ ಮಾತ್ರವಲ್ಲ. ಆ ಜಯದಲ್ಲಿ ಆರೋನನು ಮತ್ತು ಹೂರರ ಪಾಲು ಕೂಡ ಇತ್ತು. ಆಮೆನ್. ನಾವು ಯಾರಿಗಾದರೂ ಸೇವೆಯಲ್ಲಿ ಎತ್ತಿ ನಿಲ್ಲಿಸುವುದಾದರೆ ಅದರ ಪ್ರತಿಫಲ ಬಂದೇ ಬರುವುದು. ಒಂದು ಉದಾಹರಣೆಯನ್ನು ನೋಡೋಣ. ಒಬ್ಬ ಪ್ರಸಂಗಿಯು ಪ್ರತಿದಿನವೂ ವೇದಿಕೆಗಳಲ್ಲಿ ಸಾವಿರಾರು ಜನರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಜನರೆಲ್ಲರೂ ಅವನನ್ನು ಬಹಳವಾಗಿ ಹೊಗಳುತ್ತಿದ್ದರು. ಆದರೆ ಒಂದು ದಿನ ಅವನು ಹೇಳಿದನು,
ನನ್ನ ಸೇವೆಯ ಹಿಂದಿರುವ ನಿಜವಾದ ಶಕ್ತಿ ನನ್ನ ತಾಯಿ. ಆತನು ಹೇಳುತ್ತಾನೆ, ನಾನು ವೇದಿಕೆಯಲ್ಲಿ ನಿಂತಾಗ ನನ್ನ ತಾಯಿಯು ಮನೆಯ ಒಳಗಡೆ ಹೋಗಿ ಮೊಣಕಾಲು ಊರಿ ನನಗೋಸ್ಕರ ಪ್ರಾರ್ಥಿಸುತ್ತಿದ್ದಳು. ಆದರೆ ಅವಳು ವೇದಿಕೆಯಲ್ಲಿ ಕಾಣಿಸುತ್ತಿರಲಿಲ್ಲ. ಪ್ರಾರ್ಥನೆ ಅನೇಕರಿಗೆ ಜಯ ಕೊಡುವಂಥದ್ದು ಮತ್ತು ಉಳಿಸುವಂಥದ್ದು ಆಗಿದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಕೆಲವೊಂದು ಸಾರಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುತ್ತೇವೆ. ನಾನೇ ಮಾಡಿದೆ, ನನ್ನಿಂದಲೇ ಎಲ್ಲವೂ ನಡೆಯಿತು ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಒಬ್ಬ ಸೇವಕನು ಪ್ರಸಂಗಿಸಲು ಆತನು ದೇವಾಲಯದಲ್ಲಿ ನಿಂತುಕೊಳ್ಳುವಾಗ ಅದರ ಹಿಂದೆ ಎಷ್ಟು ಶ್ರಮೆ ಪಟ್ಟಿರುತ್ತಾರೆ ಎಂಬುದಾಗಿ ಸ್ವಲ್ಪ ಜನರಿಗೆ ಗೊತ್ತಿರುವುದಿಲ್ಲ. ಕಸ ಗುಡಿಸುವುದು, ನೆಲ ಒರೆಸುವುದು, ಚೇರುಗಳನ್ನು ಹೊರಿಸಿ ಅದನ್ನು ಜೋಡಿಸುವುದು, ಮೈಕ್ಗಳನ್ನು ಜೋಡಿಸುವುದು, ಸೌಂಡ್ ಎಲ್ಲ ಸಿದ್ಧ ಮಾಡುವುದು, ಹಾಡು ಹಾಡುವರನ್ನು ಸರಿಯಾಗಿ ಸಿದ್ಧಪಡಿಸಿ ಅವರನ್ನು ನಿಲ್ಲಿಸುವಂಥದ್ದು ಆಗಿರುತ್ತದೆ. ಕೇಳಿರಿ, ಎಲ್ಲರೂ ಮೈಕ್ ಹಿಡಿಯುವುದಿಲ್ಲ, ಆದರೆ ಕೆಲವರು ಮಾತ್ರ ಮೈಕ್ ಹಿಡಿದು ಸೇವೆಯನ್ನು ಮಾಡುತ್ತಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಮೋಸೆ ಕೈ ಹಿಡಿದವರು ಇತಿಹಾಸದಲ್ಲಿ ಮರೆಯಲು ಸಾಧ್ಯವೇ ಇಲ್ಲ. ಕರ್ತನಲ್ಲಿ ಪ್ರಿಯನೇ, ನೀನು ಯಾರನ್ನಾದರೂ ಪ್ರಾರ್ಥನೆಯಲ್ಲಿ ಕೂಗುತ್ತಿರುವುದಾದರೆ ದೇವರು ನಿನ್ನ ಹೆಸರನ್ನು ತನ್ನ ಪುಸ್ತಕದಲ್ಲಿ ಬರೆಯುತ್ತಾನೆ. ಆಮೇನ್. ನಿಜವಾದ ಸಹಾಯಕನು ತನ್ನ ಹೆಸರಿಗಿಂತ ದೇವರ ಕಾರ್ಯಗಳನ್ನು ದೊಡ್ಡದನ್ನಾಗಿ ನೋಡುತ್ತಾನೆ. ನಾಯಕನು ಬೀಳದಂತೆ ಪ್ರಾರ್ಥಿಸುತ್ತಾನೆ. ಟೀಕಿಸುವುದಕ್ಕಿಂತ ಕೂಗುತ್ತಾನೆ. ಹೊಗಳಿಕೆಗೆ ಅಲ್ಲ, ದೇವರ ಸಂತೋಷಕ್ಕೆ ಸೇವೆ ಮಾಡುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಯೆಹೋಶುವ ದೇವರ ಆಜ್ಞೆಗೆ ವಿಧಿಯನಾದನು. ಯೆಹೋಶುವ ಒಬ್ಬ ಒಳ್ಳೆ ಯೋಧನು. ಮೋಸೆ ಬೆಟ್ಟದ ಮೇಲೆ ಇದ್ದನು, ಆದರೆ ಯೆಹೋಶುವನು ಯುದ್ಧದ ಮಧ್ಯದಲ್ಲಿದ್ದನು. ಕತ್ತಿಯ ಶಬ್ದ, ರಕ್ತದ ಭಯ, ಒತ್ತಡ ಇವುಗಳ ನಡುವೆ ಯೆಹೋಶುವನು ಹೋರಾಡಿದನು. ಇದು ನಮಗೆ ಏನನ್ನ ತಿಳಿಸುತ್ತದಂದ್ರೆ, ಕೆಲವರು ಮೌನವಾಗಿ ಹೋರಾಡುತ್ತಾರೆ, ಆದರೆ ಅವರ ಹೋರಾಟದ ಹಿಂದೆ ದೇವರ ಯೋಜನೆ ಇರುತ್ತದೆ. ಪ್ರಿಯನೇ, ಯೆಹೋಶುವನ ಜಯದ ಹಿಂದೆ ಪ್ರಾರ್ಥನೆಯ ಒಂದು ಶಕ್ತಿ ಇತ್ತು. ಯೆಹೋಶುವನು ಚೆನ್ನಾಗಿ ಯುದ್ಧ ಮಾಡುವುದರಿಂದ ಮಾತ್ರ ಜಯ ಬಂದಿಲ್ಲ. ಮೋಸೆಯ ಕೈಗಳು ಮೇಲಕ್ಕೆ ಎತ್ತಿದಾಗ ಜಯವು ಬರುತ್ತಿತ್ತು. ಇದರ ಅರ್ಥ, ಯುದ್ಧ ಭೂಮಿಯಲ್ಲಿರುವ ಸೇವಕರಿಗೆ ಪ್ರಾರ್ಥನೆಯ ಬೆಂಬಲ ಅಗತ್ಯವಾಗಿದೆ. ಪ್ರಾರ್ಥನೆ ಮಾಡುವ ಗುಂಪು, ಆ ಗುಂಪು ಅನ್ನುವಂತಹ ಸಭೆಯು ನಿನ್ನ ಜೊತೆಯಲ್ಲಿ ಇಲ್ಲದೆ ಹೋದರೆ ನೀನು ಯಾವ ಸೇವೆಯನ್ನ, ಯಾವ ಜಯವನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇಂದು ಪ್ರಸಂಗ ಮಾಡುವವರು, ಆರಾಧನೆ ನಡೆಸುವರು, ಸುವಾರ್ತೆ ಸಾರುವರು, ಆದರೆ ಮೋಸೆಯ ಹಾಗೆ ಪ್ರಾರ್ಥನೆ ಮಾಡುವಂತ ಸೇವಕನು ಬೇಕು. ಯೆಹೋಶುವನು ನಂತರ ನಾಯಕನಾದದ್ದು ಯಾಕೆ? ಈ ಘಟನೆಯಲ್ಲೇ ದೇವರು ಯೆಹೋಶುವನನ್ನು ರೂಪಿಸುತ್ತಿದ್ದನು. ಪ್ರೀತಿಯ ದೇವರ ಮಕ್ಕಳೇ, ಯೆಹೋಶುವನು ಬರೀ ಕೇವಲ ಒಬ್ಬ ಯೋಧನಲ್ಲ, ಭವಿಷ್ಯತ್ತಿನ ನಾಯಕನು ಎಂದು ಕೂಡ ನಾವು ನಂಬಬಹುದು. ಯೆಹೋಶುವನ ಮುಂದೆ ಯೆಹೋವ ನಿಸ್ಸಿ, ಯೆಹೋವನು ಮುಂದೆ ಸಾಗಿದನು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ದೊಡ್ಡ ನಾಯಕತ್ವ ಕೊಡುವ ಮೊದಲು ಚಿಕ್ಕ ಆಯುಧಗಳಲ್ಲಿ ನಂಬಿಕೆಯನ್ನು ಆತನು ಪರೀಕ್ಷಿಸುತ್ತಾನೆ. ಸಣ್ಣ ಕೆಲಸದಲ್ಲಿ ನಂಬಿಗಸ್ತರಾಗಿದ್ದರೆ ಆತನು ದೊಡ್ಡ ಕೆಲಸವನ್ನ ನಮಗೆ ಒದಗಿಸುತ್ತಾನೆ. ಕರ್ತನಿಗೆ ಮಹಿಮೆಯಾಗಲಿ. ಯೆಹೋಶುವನು ಕೆಳಗೆ ಯುದ್ಧ ಮಾಡುತ್ತಿದ್ದನು. ಅವನಿಗೆ ಮೇಲೆ ಬೆಟ್ಟದಲ್ಲಿ ಏನಾಗುತ್ತಿದೆ ಎಂಬುದು ಸಂಪೂರ್ಣವಾಗಿ ಕಾಣಿಸದೇ ಇರಬಹುದು, ಆದರೆ ಒಂದು ವೇಳೆ ಗಮನಿಸದೇ ಇದ್ದಿರಬಹುದು. ಮೋಸೆಯ ಕೈಗಳು ಎಷ್ಟು ಮುಖ್ಯವಾದದ್ದು, ಆತನ ಪ್ರಾರ್ಥನೆಯು ಎಷ್ಟು ಮುಖ್ಯವಾದದ್ದು. ಆದರೆ ಮೋಸೆಯ ಕೈಗಳು ಮೇಲಕ್ಕೆ ಎದ್ದಾಗ ನಾವು ಮುಂದಕ್ಕೆ ಹೋಗುತ್ತಿದ್ದೇವೆ. ಯೆಹೋಶುವನು ಮೋಸೆಯಿಂದಲೂ ದೇವರಿಂದಲೂ ಕಲಿತ ಪಾಠವು ಆತನ ಜೀವನದಲ್ಲಿ ಒಂದು ದೊಡ್ಡ ಜಯವಾಗಿ ನಿಂತಿತು. ಆತನು ಹೇಳುತ್ತಾನೆ, ನನ್ನ ಕತ್ತಿಗಿಂತಲೂ ದೇವರ ಸಾನ್ನಿಧ್ಯವೇ ದೊಡ್ಡದು. ಪ್ರೀತಿಯ ದೇವರ ಮಕ್ಕಳೇ, ನಮಗಿರುವಂಥ ತೋಳ್ಬಲ, ರಥಬಲ ಇವುಗಳಿಗಿಂತಲೂ ದೇವರ ಬಲವೇ ಮುಖ್ಯವೆಂದು ಆತುಕೊಳ್ಳಬೇಕು. ಕರ್ತನನ್ನು ಆರಾಧಿಸುವ ಸಭೆಯ ಮಕ್ಕಳೇ, ಯೆಹೋಶುವನು ಕತ್ತಿ ಹಿಡಿದನು, ಆದರೆ ದೇವರು ಜಯವನ್ನು ಕೊಟ್ಟನು. ಆಮೇನ್. ಸೇವಕರು
ದೇವರು ಅವರಿಗೆ ಕೊಟ್ಟಿರುವಂತ ಕೆಲಸವನ್ನು ಯಾವ್ಯಾವ ರೀತಿಯಲ್ಲಿ ಅವರು ಮಾಡಿದರು ನೋಡೋಣವಾ? ಯೆಹೋಶುವ ಹೋರಾಡಿದನು, ಮೋಸೆ ಪ್ರಾರ್ಥಿಸಿದನು. ಆರೋನನು ಮತ್ತು ಹೂರನು ಕೈಗಳನ್ನು ಹಿಡಿದರು. ಅದಕ್ಕೆ ಇಸ್ರಾಯೇಲರು ಜಯಘೋಷ ಮಾಡಿದರು. ಹಲ್ಲೇಲೂಯ, ಆಮೆನ್. ಸೇವೆ ಎಲ್ಲರೂ ಮಾಡುವಾಗ ರೂಪಾಂತರಕ್ಕೆ ಬರುತ್ತದೆ. ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಬೇಕಾದರೆ ಯಾರೋ ಒಬ್ಬರು ಕೆಚ್ಚಾಕುತ್ತಾರೆ, ಯಾರೋ ಇಟ್ಟಿಗೆ ತರುತ್ತಾರೆ, ಯಾರೋ ಸಿಮೆಂಟು ಹಾಕುತ್ತಾರೆ, ಯಾರೋ ಮೇಲ್ಛಾವಣಿ ಕಟ್ಟುತ್ತಾರೆ. ಇಲ್ಲಿ ಎಲ್ಲರ ಕೆಲಸವು ಮುಖ್ಯವಾಗಿದೆ. ಚಿಕ್ಕದು ಅಂತ ಅಲ್ಲ, ದೊಡ್ಡದು ಅಂತ ಅಲ್ಲ. ಎಲ್ಲರ ಪ್ರಯಾಸವು ರೂಪಾಂತರಕ್ಕೆ ತರುವಂತದಾಗಿದೆ. ಬಹುಶಃ ಯೆಹೋಶುವನ ಹಾಗೆ ಒಂದು ವೇಳೆ ನೀವು ಯುದ್ಧ ಭೂಮಿಯಲ್ಲಿ ಇರಬಹುದು. ಕರ್ತನಲ್ಲಿ ಇರುವ ಪ್ರೀತಿಯ ದೇವರ ಮಕ್ಕಳೇ, ಕಷ್ಟ ಸಂಕಟಗಳು ನಿಮ್ಮ ಜೀವನದಲ್ಲಿ ಹಿಡಿದಿರಬಹುದು. ನೀವು ಕೆಳಗೆ ಹೋರಾಡುತ್ತಿರಬಹುದು, ಆದರೆ ದೇವರು ನಿಮಗಾಗಿ ಮೇಲಿನಿಂದ ಕೆಲಸ ಮಾಡುತ್ತಾ ಇದ್ದಾನೆ. ಆಮೆನ್. ಕರ್ತನಿಗೆ ಸ್ತೋತ್ರವಾಗಲಿ. ಈ ವಾಕ್ಯಗಳು ನಮ್ಮನ್ನ ಇನ್ನೂ ಬಲಪಡಿಸಲಿ. ನಾವು ಒಬ್ಬರೇ ಅಲ್ಲ, ಯೆಹೋವ ನಿಸ್ಸಿ ಆಗಿರುವಂತ ದೇವರು ನಮ್ಮ ಮುಂದೆ ಸಾಗುತ್ತಾ ಇದ್ದಾನೆ. ಆಮೆನ್. ನಮಗ್ಯಾವ ಭಯವಿಲ್ಲ. ಆತನು ಜಯ ಕೊಡಲು ಶಕ್ತನಾಗಿದ್ದಾನೆ. ಆತನ ಸನ್ನಿಧಿ ನಮ್ಮ ಮುಂದೆ ಇದೆ. ಕರ್ತನಿಗೆ ಸ್ತೋತ್ರವಾಗಲಿ. ಆಮೆನ್.